ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡ್ದಂದರೆ, ಮತ್ತೆ ರಾಧಿಕಾ ಕ್ಷಮೆ ಕೇಳಿದ್ದಕ್ಕೆ ಪವಿತ್ರ ದೇವನಿಂದ ದೂರ ಆಗ್ತಾ ಇದ್ದಾಳೆ. ಅದು ಹೇಗಂತ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಪವಿತ್ರ ಮತ್ತು ಅಮ್ಮ ಮಾತಾಡ್ತಾ ಇರೋದನ್ನು ನೋಡಿಬಿಟ್ಟು ದೇವ್ಗೆ ತುಂಬ ಖುಷಿ ಆಗುತ್ತೆ. ಅಯ್ಯೋ, ಹೇಗೆ ಆ ಕೋಪ ಎಲ್ಲ ಕಮ್ಮಿ ಆಯ್ತಲ್ಲ, ಸಾಕು ಪವಿತ್ರ ಅವ್ರ ಮೇಲೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂಥೇಳಿ ದೇವ್ ಅವರು ಅಂದ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪವಿತ್ರ ರೂಮ್ಗೆ ಬರ್ತಾಳೆ. ಬಂದ ತಕ್ಷಣ, ಏನು ಅಮ್ಮ, ನಿಮ್ಮ ಮೇಲೆ ಇರೋ ಕೋಪ ಎಲ್ಲ ಕಮ್ಮಿ ಮಾಡಿಬಿಟ್ಟು ಮಾತಾಡ್ತಾ ಇದ್ರಲ್ವ ಖುಷಿಯಾಗಿ, ನಮ್ಮಮ್ಮ ತುಂಬ ಒಳ್ಳೆಯವ್ರಿ ಅಂತ ಹೇಳ್ತಾ ಇರ್ತಾರೆ. ಹೌದು, ನಿಮ್ಮಮ್ಮ ಏನು ಮಾತಾಡಿದ್ರು ಅಂತ ನಿಮಗೆ ಹೇಳಿದರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ನನ್ನನ್ನು ಇಷ್ಟೊಂದು ಸರಿಯಾಗಿ ನಡೆದಾಡೋ ಹಾಗೆ ಮಾಡಿದಾರಲ್ಲ, ತುಂಬ ಟ್ಯಾಂಕ್ಸ್ ರೀ ನಿಮಗೆ. ನನ್ನ ಗಂಡ ಇಷ್ಟ ಇಲ್ಲ ಅಂತಂದು ಗಂಡ ಎಂದು ಒಪ್ಕೊಂಡು ಇಷ್ಟೊಂದು ಮಾಡಿದಿರಲ್ಲ, ಅಷ್ಟೇ ಸಾಕು ರೀ, ಇನ್ನೇನು ಬೇಡ ನಮಗೆ ಅಂತ ಹೇಳ್ತಾ ಇರ್ತಾನೆ ದೇವ್. ಇದೆಲ್ಲ ಯಾರಿದ್ರು ನಾ ಹಾಗೆ ಮಾಡ್ತಿದ್ದೆ ಅಂತ ಪವಿತ್ರ ಕೂಡ ಹೇಳಿ ಹೋಗಿ ತನ್ನ ಬ್ಯಾಗನ್ನು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾಳೆ. ಏನು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರಲ್ಲ ಪವಿತ್ರ ಅವರು ಅಂತ ಹೇಳ್ಬಿಟ್ಟು ದೇವು ಅವರು ವಿಚಾರ ಮಾಡ್ತಾ ಇರ್ತಾರೆ. ಹಾಗೆ ಅಯ್ಯೋ, ನಾನೇ ತಪ್ಪಾಗಿ ತಿಳ್ಕೊಂಬಿಟ್ನಾ ಏನೋ ಪವಿತ್ರ ಅವ್ರ ಬಗ್ಗೆ, ಅವ್ರಿಗೆ ಯಾವ ಭಾವನೆಯೂ ಇರಲಿಲ್ಲ, ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ದೇವರು ತಮ್ಮ ಅಷ್ಟಕ್ಕೆ ತಾವೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಪವಿತ್ರ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರಾತ್ರಿ ಆಗಿರುತ್ತೆ, ಎಲ್ಲೋಗಾದರೂ ಹೋಗಿಬಿಡಬೇಕು. ದೇವ್ ಸರ್, ನಿಮ್ಮ ಜೊತೆ ಇರೋವಂಥ ಅದೃಷ್ಟ ನಮಗಂತರೂ ಇಲ್ಲ, ಮುಂದಿನ ಜನ್ಮದಲ್ಲಾದರೂ ಕೂಡ ಸೇರೋಣ ಅಂತ ಹೇಳ್ತಾ ಇರ್ತಾಳೆ. ಹಾಗಾದರೆ ದೇವ್ ಮತ್ತೆ ಪವಿತ್ರನ ಹೇಗೆ ಕರ್ಕೊಂಡು ಬರ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.